ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ನೋಡ್ರಿ ಡಾಟಾ ಸಫಿಷಿಯನ್ಸಿ. ಡಾಟಾ ಸಫಿಷಿಯನ್ಸಿಲಿ ಏನೇನು ಬರುತ್ತೆ ಫಸ್ಟ್ ಅದು ಗೊತ್ತಿರಬೇಕು. ನೋಡಿರಿ, ನಿಮ್ಮದು ರೀಸನಿಂಗಲ್ಲಿ ಎಷ್ಟು ಟಾಪಿಕ್ಸ್ ಬರ್ತಾವಲ್ಲ ಎಲ್ಲ ಟಾಪಿಕ್ಸ್ ಇದರಲ್ಲಿ ಬರುತ್ತೆ. ಓಕೆ, ಅದು ಯಾವ ಥರ ಮಿಕ್ಸ್ ಆಗಿ ಬರುತ್ತೆ ನೋಡಿರಿ. ಯಾವ್ಯಾವ ಟಾಪಿಕ್ಕು ನಿಮ್ಗೆ ಗೊತ್ತು ಆಲ್ರೆಡಿ. ಬ್ಲಡ್ ರಿಲೇಷನು, ಡೈರೆಕ್ಷನು, ಸಿಲೋಯಿಸಮು, ಇನ್ಇಕ್ವಲಿಟಿ, ಆರ್ಡರ್ ರ್ಯಾಂಕಿಂಗು, ಕೋಡಿಂಗ್ ಡಿಕೋಡಿಂಗು, ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್. ಇಷ್ಟು ಟಾಪಿಕ್ಸ್ ಇದ್ದಾವಲ್ಲ, ಎಲ್ಲ ಟಾಪಿಕ್ಸ್ ಬರುತ್ತೆ ನಿಮ್ಮದು ಡಾಟಾ ಸಫಿಷಿಯನ್ಸಿಲಿ. ಇದು ಡಾಟಾ ಸಫಿಷಿಯನ್ಸಿ ಮಾಡಬೇಕಂದ್ರೆ ನಿಮಗೆ ಎಲ್ಲ ಟಾಪಿಕ್ಸು ಗೊತ್ತಿರಬೇಕು, ಆವಾಗಷ್ಟೇ ಮಾಡ್ಬೋದು ಇದು. ಓಕೆ, ಇದು ಫಸ್ಟ್. ಇವಾಗ ನೋಡಿರಿ, ಇವಾಗ ಇದು ಗೊತ್ತಿರಬೇಕು ನಿಮಗೆ. ಓಕೆ ನೋಡಿರಿ, ಇದ್ರ ಮೀನಿಂಗ್ ಏನೋ ಅದು ಇಂಪಾರ್ಟೆಂಟ್. ನೋಡಿರಿ, ಇವಾಗ ಫಸ್ಟು ಸ್ಟೇಟ್ಮೆಂಟ್ 1 ಅನ್ಕೋರಿ, ಸ್ಟೇಟ್ಮೆಂಟು 2 ಇದು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2. ಇಲ್ಲಿ ಇವಾಗ ಸಪೋಸ್ ನೋಡಿರಿ, ಇವಾಗ ಸ್ಟೇಟ್ಮೆಂಟ್ 1 ಆನ್ಸರ್ ಬಂತು. ಓಕೆ, ಈಗ ಭಾಳ ಜನ ಏನು ಮಾಡ್ತಾರೆ, ಸ್ಟೇಟ್ಮೆಂಟ್ 1 ಆನ್ಸರ್ ಬಂದರೆ ಡೈರೆಕ್ಟ್ 1 ಅಂತ ಕ್ಲಿಕ್ ಮಾಡಿಬಿಡ್ತಾರೆ. ಬಟ್ ಅದು ರಾಂಗ್ ಆಗುತ್ತೆ. ಯಾಕಂದರೆ ಸ್ಟೇಟ್ಮೆಂಟ್ 2 ಚೆಕ್ ಮಾಡ್ಬೇಕು ನೀವು. ಸ್ಟೇಟ್ಮೆಂಟ್ 1 ಆನ್ಸರ್ ಬಂತು, ಸ್ಟೇಟ್ಮೆಂಟ್ 2 ಆನ್ಸರ್ ಬಂದಿಲ್ಲ ಅಂತಂದರೆ ಆವಾಗಷ್ಟೇ ಏನಾಗುತ್ತೆ ನಿಮ್ಮದು ಸ್ಟೇಟ್ಮೆಂಟ್ 1 ಅಲೋನ್ ಈಸ್ ಸಫಿಷಿಯೆಂಟ್. ಓಕೆ, ಇನ್ ಕೇಸ್ ಸ್ಟೇಟ್ಮೆಂಟ್ 1 ಆನ್ಸರ್ ಬಂದಿಲ್ಲ, ಸ್ಟೇಟ್ಮೆಂಟ್ 2 ಆನ್ಸರ್ ಬಂತು. ಓಕೆ, ಆವಾಗ ಏನಾಗುತ್ತೆ ನಿಮ್ಮದು ಓನ್ಲಿ ಸೆಕೆಂಡ್ ಅಲೋನ್ ಈಸ್ ಸಫಿಷಿಯೆಂಟ್. ಓಕೆ, ಇವಾಗ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಅಂದರೆ ಸ್ಟೇಟ್ಮೆಂಟ್ 1 ಯೂಸ್ ಮಾಡಿ ಮತ್ತು 2 ಯೂಸ್ ಮಾಡಿ ಆನ್ಸರ್ ಬಂದರೆ ಅವಾಗೇನಂತೀವಿ ನಾವು ಟುಗೆದರ್. ಓಕೆ, ಸ್ಟೇಟ್ಮೆಂಟ್ 1 ಆ್ಯಂಡ್ ಟುಗೆದರ್ ಆರ್ ಸಫಿಷಿಯೆಂಟ್ ಟು ಆನ್ಸರ್ ದಿ ಕ್ವಶನ್. ಓಕೆ, ಆವಾಗ ಆನ್ಸರ್ ಏನಾಗುತ್ತೆ ನಿಮ್ಮದು ಬಿ ಆಗುತ್ತೆ. ಇನ್ ಕೇಸ್ ಸ್ಟೇಟ್ಮೆಂಟ್ 1 ಮತ್ತು 2 ಯೂಸ್ ಮಾಡಿದ್ರು ಆನ್ಸರ್ ಬರಲಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಇದಾಗುತ್ತೆ ಎ. 1 ಆ್ಯಂಡ್ 2 ಆರ್ ನಾಟ್ ಸಫಿಷಿಯೆಂಟ್ ಟು ಆನ್ಸರ್ ದಿ ಗಿವನ್ ಕ್ವಶನ್. ಇವಾಗ ನೋಡಿರಿ, ಇದರಲ್ಲಿ ಇನ್ನೊಂದು ಬರುತ್ತೆ. ಅದೇನಂದರೆ ಇವಾಗ ಸಪೋಸ್ 1 ಆನ್ಸರ್ ಬಂತು, ಸೆಕೆಂಡ್ ಸ್ಟೇಟ್ಮೆಂಟಿಂದ ಆನ್ಸರ್ ಬಂತು. ಅವಾಗ ಏನು ಯೂಸ್ ಮಾಡ್ತೀರಾ, ಆವಾಗ ನಿಮ್ದು ಏನಾಗುತ್ತೆ ಇದು ಐದರ್ ಒನ್ ಆರ್ 2 ಈಸ್ ದ ಆನ್ಸರ್. ಓಕೆ, ಐದರ್ 1 ಆರ್ 2. ಸಪೋಸ್ ಇಲ್ಲಿ ಡಿ ಐತಿ, ನೆಕ್ಸ್ಟ್ ಏನಿರುತ್ತೆ ಐದರ್ 1 ಆರ್ 2. ಓಕೆ, ಒಂದೊಂದು ಕ್ವಶನಲ್ಲಿ ಜಸ್ಟ್ ಇಷ್ಟೇ ಕೊಟ್ಟಿರ್ತಾರೆ ಆಪ್ಷನ್ ಎ ಇಂದ ಡಿ, ಒಂದೊಂದಲ್ಲಿ ಈವರೆಗೂ ಕೊಟ್ಟಿರ್ತಾರೆ. ಓಕೆ, ಈಗ 1 ಆನ್ಸರ್ ಬರ್ತೈತಿ, ಸೆಕೆಂಡಿಂದನೂ ಆನ್ಸರ್ ಬರ್ತೈತಿ. ಆವಾಗ ಏನಾಗುತ್ತೆ ನಿಮ್ಮದು ಐದರ್ 1 ಆರ್ 2 ಈಸ್ ದ ಆನ್ಸರ್. ಇವಾಗ ಫಸ್ಟ್ ಕ್ವಶನ್ ನೋಡಿರಿ. ಫಸ್ಟು ಇದರಲ್ಲಿ ಕ್ವಶನ್ ಯಾವ ಥರ ಬರುತ್ತೆ ಅಂತಂದರೆ ಸ್ಟೇಟ್ಮೆಂಟ್ ವೈಸ್ ಬರುತ್ತೆ. ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ 1 ಆಮೇಲೆ ಸ್ಟೇಟ್ಮೆಂಟ್ 2 ಇವು ನಿಮ್ಮದು ಸ್ಟೇಟ್ಮೆಂಟ್ಸ್. ಓಕೆ, ಇವಾಗ ನೋಡಿರಿ, ಇವಾಗ ಕೊಟ್ಟಿರೋ ಕ್ವಶನ್ನು ಯಾವ ಟಾಪಿಕ್ ಇದೆ ಅಂತ ಕಂಡುಹಿಡಬೇಕು ಫಸ್ಟ್, ಅದು ಇಂಪಾರ್ಟೆಂಟ್. ಇವಾಗ ನೋಡಿರಿ, ಇದು ಇನ್ ವಿಚ್ ಡೈರೆಕ್ಷನ್ ವಾಸ್ ರವಿ ಫೇಸಿಂಗ್ ಅಂದರೆ ಇದು ಯಾವ ಟಾಪಿಕು, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಯಾವ ಟಾಪಿಕು, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಈ ಟಾಪಿಕ್ ಗೊತ್ತಿದ್ದರಷ್ಟೇ ಮಾಡ್ಬೋದು ಇವನ್ ನೀವು. ಇವಾಗ ನೋಡಿರಿ, ಸ್ಟೇಟ್ಮೆಂಟ್ 1 ರವಿ ಸ್ಟಾರ್ಟೆಡ್ ವಾಕಿಂಗ್ ಫ್ರಮ್ ವೀನಾ ಹೌಸು. ಸ್ಟೇಟ್ಮೆಂಟ್ 2 ರವಿ ವಾಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಇನ್ ದಿ ಈವ್ನಿಂಗ್. ನೀವು ಏನು ಕಂಡುಹಿಡಬೇಕು, ಇಲ್ಲಿ ನೋಡಿರಿ, ಇದು ಕ್ವಶನ್ ನಿಮ್ಮದು. ಆ್ಯಕ್ಚುಲಿ ಕ್ವಶನ್ನು ನಿಮ್ಮದು ಇದು. ರವಿ ಡೈರೆಕ್ಷನ್ ಏನು ಇದರಲ್ಲಿ ನೋಡಿರಿ, ರವಿ ಡೈರೆಕ್ಷನು ಈಸ್ಟ ವೆಸ್ಟ ಅದು ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಯಾವುದರಿಂದ ಆನ್ಸರ್ ಬರುತ್ತೆ. ಓಕೆ, ಯಾವುದರಿಂದ ಆನ್ಸರ್ ಬರುತ್ತೆ ಕಂಡುಹಿಡಬೇಕು ಅಷ್ಟೇ. ನೀವು ಆನ್ಸರು ಯಾವುದು ಬರುತ್ತೆ ಅದು ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ನಿಮ್ದು ಆನ್ಸರ್ ಬರುತ್ತೆ ಅದಕ್ಕೆ ಕಂಡುಹಿಡಬೇಕು. ನಿಮ್ಮದು ಸ್ಟೇಟ್ಮೆಂಟ್ 1 ಆನ್ಸರ್ ಬರುತ್ತಾ, ಸ್ಟೇಟ್ಮೆಂಟ್ 2 ಬರುತ್ತಾ, ಇಲ್ಲ ಸ್ಟೇಟ್ಮೆಂಟ್ 1 ಮತ್ತು 2 ಆ್ಯಡ್ ಮಾಡಿ ಆನ್ಸರ್ ಬರುತ್ತಾ, ಇಲ್ಲಾಂದರೆ ಯಾವುದರಿಂದ ಬರೋಲ್ಲ. ಓಕೆ, ಆ ಥರ ಇದು ನೀವು ಕಂಡುಹಿಡೋದು. ಇವಾಗ ನೋಡಿರಿ, ಇಲ್ಲಿ ಏನೂ ಕೊಟ್ಟಿಲ್ಲ ನೋಡಿರಿ. ಡೈರೆಕ್ಷನು ಡಿಸ್ಟೆನ್ಸಲ್ಲಿ ಏನಿರುತ್ತೆ ನಿಮ್ಮದು 5 ಮೀಟ್ರು, 8 ಮೀಟ್ರು, 10 ಮೀಟ್ರ್ ಈ ಥರ ಯಾವುದೋ ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಏನು ಕೊಟ್ಟಿಲ್ಲ. ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಿರಿ, ರವಿ ಸ್ಟಾರ್ಟೆಡ್ ವಾಕಿಂಗ್ ಫ್ರಮ್ ದಿ ವೀನಾ ಹೌಸ್. ಇದರಿಂದ ಏನೂ ಗೊತ್ತಾಗ್ತಿಲ್ಲ. ರವಿ ಫೇಸಿಂಗ್ ಕೊಟ್ಟಿಲ್ಲ. ಓಕೆ, ಯಾವ ಡೈರೆಕ್ಷನಿಂದ ಮೂವ್ ಆಗ್ತಿದ್ದಾನಂತ ಫೇಸಿಂಗ್ ಕೊಟ್ಟಿಲ್ಲ. ಓಕೆ, ಅಂದರೆ ಫಸ್ಟಿಂದ ಆನ್ಸರ್ ಬರೋಲ್ಲ. ಓಕೆ, ಫಸ್ಟಿಂದ ಇವಾಗ ಆನ್ಸರ್ ನಿಮ್ಮದು ಬರೋಲ್ಲ. ಇವಾಗ ಸೆಕೆಂಡು ಚೆಕ್ ಮಾಡ್ಬೇಕು. ಇವಾಗ ಸೆಕೆಂಡ್ ಯಾವ ಥರ ಚೆಕ್ ಮಾಡ್ತೀರಂದ್ರೆ ರವಿ ವಾಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಇನ್ ದಿ ಈವ್ನಿಂಗ್. ಇದು ಸೆಕೆಂಡ್ ಸ್ಟೇಟ್ಮೆಂಟ್. ನೋಡಿರಿ, ಸೆಕೆಂಡ್ ಸ್ಟೇಟ್ಮೆಂಟು ನೀವು ಇದು ಅಂದರೆ ಟೋಟಲ್ ಇದು ಯಾವುದು ನೀವು ಕಾನ್ಸೆಪ್ಟ್ ಅಂದರೆ ಶ್ಯಾಡೋ ಬೇಸ್ಡ್ ಕಾನ್ಸೆಪ್ಟ್. ನೋಡಿರಿ, ಇಲ್ಲಿ ನಾನು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೀನಿ. ಇಫ್ ಎ ಪರ್ಸನ್ ಈಸ್ ಫೇಸಿಂಗ್ ನಾರ್ತ್. ಓಕೆ, ಇದರಲ್ಲಿ ಎರಡು ಬರುತ್ತೆ, ಒಂದು ಸನ್ರೈಸು, ಇನ್ನೊಂದು ಇಲ್ಲಿ ನೋಡಿರಿ
ಒಂದು ಸನ್ರೈಸು ಇನ್ನೊಂದು ಸನ್ಸೆಟ್. ಇನ್ ಕೇಸ್ ಪರ್ಸನು ಫೇಸಿಂಗ್ ನಾರ್ತು, ಓಕೆ, ಫೇಸಿಂಗ್ ನಾರ್ತ್ ಸನ್ರೈಸ್ ಟೈಮಲ್ಲಿ ಅವನ ಶ್ಯಾಡೋ ಎಲ್ಲಿರುತ್ತೆ, ಲೆಫ್ಟಲ್ಲಿರುತ್ತೆ ಅಂತಂದರೆ ಟುವರ್ಡ್ಸ್ ದಿ ವೆಸ್ಟ್. ಓಕೆ, ಸನ್ಸೆಟ್, ಓಕೆ, ಫೇಸಿಂಗ್ ಸನ್ಸೆಟ್ ಮಾಡಬೇಕಾದ್ರೆ ಅವನ ಶ್ಯಾಡೋ ಎಲ್ಲಿರುತ್ತೆ, ರೈಟಲ್ಲಿ ಅಂತಂದರೆ ಈಸ್ಟ್ ಕಡೆ. ಸಿಮಿಲರ್ಲಿ ಸೌತ್ ನೋಡ್ರಿ, ಫೇಸಿಂಗ್ ಸೌತ್ ಪರ್ಸನ್ ಅಂತಂದರೆ ರಿವರ್ಸ್. ಓಕೆ, ನಾರ್ತು ರಿವರ್ಸ್. ಓಕೆ, ಇವಾಗ ನೋಡ್ರಿ ಈಸ್ಟ್ ವೆಸ್ಟು ರಿವರ್ಸ್. ಇವಾಗ ನೀವು ಈಸ್ಟ್ ಫೇಸಿಂಗ್ ಮಾಡ್ತಾಯಿದ್ದೀರ, ಓಕೆ, ಯಾವ ಟೈಮಲ್ಲಿ, ಸನ್ರೈಸ್ ಟೈಮಲ್ಲಿ. ಆವಾಗ ನಿಮ್ಮ ಶ್ಯಾಡೋ ಎಲ್ಲಿರುತ್ತೆ, ಹಿಂದ್ಗಡೆ ಇರುತ್ತೆ, ಬಿಹೈಂಡ್. ಅದೇ ಸನ್ಸೆಟ್ ಟೈಮಲ್ಲಿ ಎಲ್ಲಿರುತ್ತೆ ನಿಮ್ಮದು, ಈ ಕಡೆ ಇರುತ್ತೆ, ಇನ್ ಫ್ರಂಟ್ ಆಫ್ ಯು. ಓಕೆ, ಇವಾಗ ನಮ್ಮ ಕ್ವಶನ್ ನೋಡ್ರಿ, ರವಿ ಈಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಇನ್ ದಿ ಈವ್ನಿಂಗ್. ಓಕೆ, ಇನ್ ದಿ ಈವ್ನಿಂಗ್ ಅಂತಂದರೆ ಇವಾಗ ನಿಮ್ಮ ಕ್ವಶನ್ ಏನೈತಿ, ರವಿ ವಾಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಇನ್ ದಿ ಈವ್ನಿಂಗ್ ಅಂದರೆ ರವಿ ಈಸ್ ಫೇಸಿಂಗ್ ವೆಸ್ಟ್. ಓಕೆ, ಈಸ್ ಫೇಸಿಂಗ್ ವೆಸ್ಟ್ ಟುವರ್ಡ್ಸ್ ದಿ ಸನ್ ಇನ್ ದಿ ಈವ್ನಿಂಗ್ ಅಂತಂದರೆ ಸನ್ ರೈಸ್ ಬರುತ್ತಾ, ಸನ್ಸೆಟ್ ಬರುತ್ತಾ. ಓಕೆ, ಏನಾಗುತ್ತೆ ನಿಮ್ಮದು, ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಅಂತಂದರೆ ಶ್ಯಾಡೋ ಎಲ್ಲಿರುತ್ತೆ, ಬಿಹೈಂಡ್ ಇರುತ್ತೆ, ಅಂದರೆ ಅವನು ಹಿಂದ್ಗಡೆ ಇರುತ್ತೆ, ಈ ಕಡೆ ಅವನು ಶ್ಯಾಡೋ ಇರುತ್ತೆ. ಶ್ಯಾಡೋ ಈ ಕಡೆ ಇರುತ್ತೆ ಅಂದ್ರೆ ಇದು ಯಾವ ಫೇಸಿಂಗ್ ನಿಮ್ಮದು, ಈಸ್ಟ್ ಫೇಸಿಂಗ್. ಯಾವ ಡೈರೆಕ್ಷನು, ಈಸ್ಟ್. ಅಂದ್ರೆ ನಿಮ್ಮದು ಆನ್ಸರ್ ಏನು, ಈಸ್ಟ್. ಇವಾಗ ಕಾಮನಾಗಿ ಗೊತ್ತು ನಿಮ್ಮದು ಸ್ಟೇಟ್ಮೆಂಟ್ 2 ಇಂದ ಆನ್ಸರ್ ಬರುತ್ತೆ, ಬಟ್ ಹೆಂಗೆ ಬರುತ್ತೆ ಅದು ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಓಕೆ, ಕ್ವಶನ್ನ ಬಯಾಟ್ ಮಾಡಬಾರ್ದು, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ನಿಮಗೆ ನೋಡಿರಿ. ಅದಕ್ಕೆ ಈ ಥರ ನಾನು ಫುಲ್ಲು ಈ ಥರ ಬರೆದು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊರಿ. ಫೇಸಿಂಗ್ ನಾರ್ತ್ ಅಂದರೆ ಸನ್ರೈಸು ಸನ್ಸೆಟ್ಟು, ಸೌತಲ್ಲಿ ಸನ್ರೈಸು ಸನ್ಸೆಟ್ಟು, ಮತ್ತು ಈಸ್ಟಲ್ಲಿ ಮತ್ತು ವೆಸ್ಟಲ್ಲಿ ಸನ್ರೈಸು ಸನ್ಸೆಟ್ಟು. ಇವಾಗ ಇಲ್ಲಿ ಈಸ್ಟ್ ಅಂತ ಕೊಟ್ಟಿಲ್ಲ, ಓಕೆ, ಈಸ್ಟ್ ಅಂತ ಈ ಥರ ಮೆನ್ಷನ್ ಮಾಡಲ್ಲ. ಬಟ್ ಯಾವುದರಿಂದ ಆನ್ಸರ್ ಬರುತ್ತೆ, ಸೆಕೆಂಡಿಂದ ಬರುತ್ತೆ. ಫಸ್ಟಿಂದ ಬರಲಿಲ್ಲ, ಸೆಕೆಂಡಿಂದ ಬಂತಂದರೆ ನಿಮ್ಮದು ಆನ್ಸರ್ ಏನು, ಇದು ಡಿ ಇಸ್ ದ ಆನ್ಸರ್. ಸ್ಟೇಟ್ಮೆಂಟ್ ಸೆಕೆಂಡ್ ಅಲೋನ್ ಇಸ್ ಸಫಿಷಿಯೆಂಟ್ ಟು ಆನ್ಸರ್, ಡಿ ಇಸ್ ದ ಆನ್ಸರ್. ಈ ಥರ ಸಾಲ್ವ್ ಮಾಡಬೇಕು. ಇದು ಡಾಟಾ ಸಫಿಷಿಯನ್ಸಿ. ಇದು ನೋಡ್ರಿ, ನೆಕ್ಸ್ಟು ಇದು ಯಾವುದೈತಿ ಅದು ಕಂಡುಹಿಡಬೇಕು. ಫಸ್ಟು ಕ್ವಶನ್ ಯಾವುದಿದೆ ಅದಕ್ಕೆ ಕಂಡುಹಿಡಬೇಕು. ಓಕೆ, ಕ್ವಶನ್ ಕಂಡುಹಿಡಿದ್ರೆ ನೀವು ಮಾಡ್ಬೋದು. ಫಸ್ಟು ಇವಾಗ ನೋಡಿರಿ, ಪ್ಯಾರಲಲ್ ರೋಸ್ ಇದೇನು ನಿಮ್ಮದು, ಪ್ಯಾರಲಲ್ ರೋಸ್ ಅಂದರೆ ನಾನು ಇದು ಯಾವ ಥರ ಮಾಡಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿರಿ. ಇದು ಫಸ್ಟ್ ಈ ಥರ ಡಯಾಗ್ರಾಮ್ ಹಾಕೋಬೇಕು, ಪ್ಯಾರಲಲ್ ರೋಸ್. ಇವಾಗ ರೋ ಒನ್ನು ಇದು ನಿಮ್ಮದು ರೋ 1 ಇರುತ್ತೆ, ಅವಾಗ ನಾವು ಕೆಳಗಡೆದು, ಇದು ಮೇಲ್ಗಡೆದು ರೋ 2 ಇರುತ್ತೆ. ಓಕೆ, ರೋ 1ಅಲ್ಲಿ ABCD. ಓಕೆ, ಅಂದರೆ 4 ಪರ್ಸನ್ ಇದ್ದಾರೆ, ABCD. ಓಕೆ, ಇಲ್ಲಿ ಏನಿದ್ದಾರೆ ABCD, 2 ಪಾಸಿಬಿಲಿಟಿ, ಇದು ಒಂದು. ಈಗ ಯಾವ್ದು ಕರೆಕ್ಟ್ ಬರುತ್ತೆ ಅದು ನೋಡಬೇಕು. ನೋಡಿರಿ, ABCD ಫೇಸಿಂಗ್ ನಾರ್ತು, HIJK ಫೇಸಿಂಗ್ ಸೌತ್. ಓಕೆ, ಏನು ಮಾಡಬೇಕು ನೀವು, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಸಾಲ್ವ್ ಮಾಡಬೇಕು. ಅದರಲ್ಲಿ K ಫೇಸಿಂಗ್ ಯಾವ ಪರ್ಸನ್ ಬರ್ತಾ ಇದ್ದಾನೆ, ಓಕೆ, ಕಂಡುಹಿಡಬೇಕು. ಯಾವುದರಿಂದ ಆನ್ಸರ್ ಬರುತ್ತೆ ಅಷ್ಟೇ ಕಂಡುಹಿಡಬೇಕು. ಯಾವ ಪರ್ಸನ್ ABCDಯಲ್ಲಿ ಯಾವ್ದು ಬರ್ತಾನೆ ಅದು ಇಂಪಾರ್ಟೆಂಟ್ ಇಲ್ಲ, ಆನ್ಸರ್ ಬರ್ತಾ ಇದೆಯಲ್ಲ ಅದು ಕಂಡುಹಿಡಬೇಕು. ಫಸ್ಟ್ ನೋಡಿರಿ, H ಫೇಸ್ D. ಫಸ್ಟ್ ನೋಡಿರಿ ಎಷ್ಟು ಪರ್ಸನ್, 8 ಪರ್ಸನ್ ಅಂದರೆ 1 2 3 4 ಈ ಥರ ಡಿವೈಡ್ ಆಗುತ್ತೆ. ಮೇಲ್ಗಡೆ 4 ಪರ್ಸನು, ಕೆಳಗಡೆ 4 ಪರ್ಸನ್. ಮೇಲ್ಗಡೆ ಏನು ಬರುತ್ತೆ ನಿಮ್ಮದು, HIJK. ಓಕೆ, HIJK. ಇವಾಗ ನೋಡಿರಿ, ಸ್ಟೇಟ್ಮೆಂಟ್ 1, H ಫೇಸ್ D, I ಸೆಕೆಂಡ್ ಲೆಫ್ಟ್ ಆಫ್ K, B ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ D. ಓಕೆ, ಇವಾಗ ಏನೂ ಗೊತ್ತಾಗ್ತಿಲ್ಲ. ಫಸ್ಟ್ ನೋಡಿರಿ, ಇವಾಗ B ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ D. ಓಕೆ, B ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ D. ಸಪೋಸ್ B ಇಲ್ಲಿ ಇಕ್ಕೋರಿ, B ಇಲ್ಲಿ ಇಕ್ಕೊಂಡ್ರೆ B ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ D ಅಂದರೆ D ಇಲ್ಲಿ ಬರುತ್ತೆ. ಈ ಕೇಸಲ್ಲಿ B ಇಲ್ಲಿ ಇಕ್ಕೋರಿ, ಇಮಿಡಿಯೇಟ್ ರೈಟ್ ಆಫ್ D ಅಂದರೆ ಅವಾಗ D ಇಲ್ಲಿ ಬರ್ತದೆ. ಓಕೆ, ಇವಾಗ H ಫೇಸ್ D ಅಂದರೆ ಇಲ್ಲಿ ಬರುತ್ತೆ, H ಫೇಸಿಂಗ್ D ಪರ್ಸನ್. ಓಕೆ, ನೆಕ್ಸ್ಟು I ಸೆಕೆಂಡ್ ಲೆಫ್ಟ್ ಆಫ್ K. ಓಕೆ, I ಸೆಕೆಂಡ್ ಲೆಫ್ಟ್ ಆಫ್ K ಅಂತಂದರೆ ಇಲ್ಲಿ ನೋಡಿರಿ, ಇಲ್ಲಿ ಮೇಲ್ಗಡೆ I ಸೆಕೆಂಡ್ ಲೆಫ್ಟ್ ಆಫ್ K ಅಂತಂದರೆ ಹಿಂಗೆ ಬರುತ್ತೆ. I ಸೆಕೆಂಡ್ ಲೆಫ್ಟ್ ಆಫ್ K ಅಂತಂದರೆ ಸೆಕೆಂಡ್ ರೈಟ್ ಆಫ್ K. ಯಾಕಂದರೆ ಸೌತ್ ಫೇಸಿಂಗಲ್ಲಿ ನಿಮ್ಮದು ಈ ಕಡೆ ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಓಕೆ, I ಸೆಕೆಂಡ್ ಲೆಫ್ಟ್ ಆಫ್ K ಇದು, ಇದರಲ್ಲಿ I ಸೆಕೆಂಡ್ ಲೆಫ್ಟ್ ಆಫ್ K ಅಂದರೆ ಇದು. ಓಕೆ, ಇಲ್ಲಿವರೆಗೂ ಬಂತು. ಇವಾಗ ನೋಡಿರಿ, A ಸೆಕೆಂಡ್ ಲೆಫ್ಟ್ ಆಫ್ B. A ಸೆಕೆಂಡ್ ಲೆಫ್ಟ್ ಆಫ್ B ಅಂತಂದರೆ ಫಸ್ಟು ಇಲ್ಲಿ A ಬರುತ್ತೆ. A ಸೆಕೆಂಡ್ ಲೆಫ್ಟ್ ಆಫ್ B, ಫಸ್ಟು ಸೆಕೆಂಡ್ ಇಲ್ಲಿ A ಬರುತ್ತೆ.
ಜೆ ಇಲ್ಲಿ ನೋಡಿರಿ ಜೆ ಡಸ್ ನಾಟ್ ಸಿಟ್ ಲೆಫ್ಟ್ ಆಫ್ ಕೆ ಅಂದರೆ ಜೆ ರೈಟ್ ಆಫ್ ಕೆ ಇರಬೇಕು. ಓಕೆ, ಇಲ್ಲಿ ಉಳಿತೇನು ಜೆ ಉಳಿತು, ಇಲ್ಲೂ ಜೆ ಉಳಿತು. ಜೆ ಏನು ಡಸ್ ನಾಟ್ ಶಿಫ್ಟ್ ಲೆಫ್ಟ್ ಆಫ್ ಕೆ, ಜೆ ಸಿಟ್ಸ್ ಅಂದರೆ ಜೆ ರೈಟಿಗೆ ಇರಬೇಕು. ಓಕೆ, ಜೆ ರೈಟಿಗೆ ಇರ್ಬೇಕಂತಂದ್ರೆ ಇಲ್ಲಿ ನೋಡಿರಿ ಇದು ಲೆಫ್ಟಿಗೆ ಬರ್ತೈತಿ, ಇಲ್ಲಿ ಜೆ ಇದು ಕೇಸ್ ಕ್ಯಾನ್ಸಲ್ ಐತಿ, ಇಲ್ಲಿ ಜೆ ರೈಟಿಗೆ ಬರ್ತೈತಿ. ಇವಾಗ ಉಳಿತು ಯಾವುದು ನೆಕ್ಸ್ಟ್ ಪರ್ಸನ್ ಎ ಬಿ ಸಿ. ನೋಡ್ರಿ ನಿಮ್ದು ಆನ್ಸರ್ ಬಂತು. ಓಕೆ, ಮೇಲ್ಗಡೆನು ಜೆ ಕೆ ಹೆಚ್ ಐ, ಇಲ್ಲಿ ಸಿ ಎ ಡಿ ಬಿ. ಓಕೆ, ಇದು ಬಂತು ಆನ್ಸರ್. ಇದು ನಿಮ್ಮದು ರಾಂಗ್ ಆಯಿತು ಪಾಸಿಬಿಲಿಟಿ. ಇವಾಗ ಆನ್ಸರ್ ಬಂತು ಏನು, ಹೂ ಫೇಸ್ ಕೆ, ಕೆ ಫೇಸ್ ಎ. ಓಕೆ, ಕೆ ಫೇಸಿಂಗು ಎ, ಇದು ಆನ್ಸರ್ ಬಂತು. ಇವಾಗ ಆನ್ಸರ್ ಏನು ಕ್ಲಿಕ್ ಮಾಡಬೇಕು ಅದು ಇಂಪಾರ್ಟೆಂಟು. ಇವಾಗ ಏನಾಯ್ತು ನಿಮ್ಮದು ಸ್ಟೇಟ್ಮೆಂಟ್ 1 ಮತ್ತು 2 ಎರಡು ಆ್ಯಡ್ ಮಾಡಿದ್ಮೇಲೆ ಈ ಥರ ನಿಮ್ಮದು ಆನ್ಸರ್ ಬಂತು. ಅಂದರೆ ನಿಮ್ಮದು ಆನ್ಸರ್ ಏನಾಗುತ್ತೆ ಇವಾಗ ಇಲ್ಲಿ ನೋಡಿರಿ ಡಿ. ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಟುಗೆದರ್ ಆರ್ ನೆಸಸರಿ. ಓಕೆ, ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಟುಗೆದರ್ ಆರ್ ನೆಸಸರಿ ಟು ಆನ್ಸರ್ ದಿ ಕ್ವಶನ್. ಅಂದರೆ ಆನ್ಸರ್ ಏನು ಡಿ. ಡಿ ಇಸ್ ದ ಆನ್ಸರ್. ಯಾಕಂದರೆ ಎರಡು ಯೂಸ್ ಮಾಡಿದ್ದೀವಿ ಸ್ಟೇಟ್ಮೆಂಟ್ ನಾವು, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2. ಓಕೆ, ಎರಡು ಯೂಸ್ ಮಾಡಿದ್ಮೇಲೆ ನಿಮ್ಮದು ಏನು ಬಂತು ಆನ್ಸರ್ ಬಂತು. ನೋಡಿರಿ ಫ್ರೆಂಡ್ಸ್, ಇದು ನಿಮ್ಮದು ಕ್ಲರ್ಕ್ ಅಲ್ಲ, ಪಿ ಒ ಲೆವೆಲ್ ಕ್ವಶನ್. ನೋಡಿರಿ ನಾನು ಲೆವೆಲ್ ಹೈ ಇರೋ ಕ್ವಶನ್ ತೊಗೊಂಡಿನಿ, ಈಸಿ ಇರೋ ಕ್ವಶನ್ ತೊಗೊಂಡಿಲ್ಲ, ಹೈ ಇರೋ ಕ್ವಶನ್ ತೊಗೊಂಡಿನಿ. ಓಕೆ, ಈಸಿ ಇರೋದು ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಇರೋದು ಮಾಡ್ಬೇಕು ನೀವು, ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಇವಾಗ ನೆಕ್ಸ್ಟ್ ನೋಡಿರಿ, ಇದು ಯಾವ ಪಜಲ್ ನಿಮ್ಮದು ಸರ್ಕ್ಯುಲರ್ ಪಜಲ್. ಓಕೆ, ಇದು ನೋಡಿರಿ ಫಸ್ಟು ಡೈಗ್ರಾಮ್ ಹಾಕಬೇಕು. ಓಕೆ, ಎಷ್ಟು ಪರ್ಸನು 6 ಪರ್ಸನ್. ಓಕೆ, ಇದು 6 ಪರ್ಸನ್, ಇದು ಡೈಗ್ರಾಮ್. ಇವಾಗ ನೋಡಿರಿ ಸ್ಟಾರ್ಟ್ ಹೆಂಗೆ ಮಾಡ್ಬೇಕು ಅದು ಇಂಪಾರ್ಟೆಂಟ್. ನೋಡಿರಿ ನಿಮ್ಮದು 90ಇಂದ 95%. ಓಕೆ, 90ಇಂದ 95% ಏನಾಗುತ್ತೆ ನಿಮ್ಮದು ಇಲ್ಲಿಂದನೇ, ಈ ಪಾಯಿಂಟಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಓಕೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮದು, ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಈ ಪಜಲ್. ಯಾವ ಥರ ಸ್ಟಾರ್ಟ್ ಆಗುತ್ತೆ ನೋಡಿರಿ, ಇದು ಯು ಈಸ್ ಥರ್ಡ್ ಲೆಫ್ಟ್ ಆಫ್ ಟಿ ಅಂದ್ರೆ ಇವಾಗ ನೋಡಿರಿ ಯು ಈಸ್ ಥರ್ಡ್ ಲೆಫ್ಟ್ ಆಫ್ ಟಿ ಅಂತಂದರೆ ಇಲ್ಲಿ ಟಿ ಬರುತ್ತೆ. ಓಕೆ, ಯು ಇಲ್ಲಿ ಬರೋಲ್ಲ, ಟಿ ಇಲ್ಲಿ ಬರುತ್ತೆ. ಸೆಕೆಂಡ್ ಇರೋದು ಇಕ್ಕೋಬೇಕು ಇಲ್ಲಿ. ಯು ಈಸ್ ಥರ್ಡ್ ಲೆಫ್ಟ್ ಆಫ್ ಟಿ ಅಂದರೆ ಟಿ ಇಲ್ಲ ಐತೆ. ಇವಾಗ ಟಿ ಫೇಸಿಂಗ್ ಇನ್ಸೈಡ್ ಐತೆ, ಆಲ್ ಆರ್ ಫೇಸಿಂಗ್ ಇನ್ಸೈಡ್ ಐತೆ. ಓಕೆ, ಟಿ ಫೇಸಿಂಗ್ ಇನ್ಸೈಡ್ ಅಂದರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಬಟ್ ಯು ಏನೈತಿ ಲೆಫ್ಟ್ ಐತಿ, ಫಸ್ಟ್ ಸೆಕೆಂಡ್ ಥರ್ಡ್ ಯು ಇಲ್ಲಿ ಬರುತ್ತೆ, ಯು ಇಲ್ಲಿ ಬರುತ್ತೆ. ಓಕೆ, ಎರಡು ಪಾಸಿಬಿಲಿಟಿ ಮಾಡ್ತಾಯಿದ್ದೀನಿ. 2% ಬಿಟ್ವೀನ್ ಪಿ ಆ್ಯಂಡ್ ಎಸ್, ಆರ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಸಪೋಸ್ ಇಲ್ಲಿ ನೋಡ್ರಿ, ಇಲ್ಲಿ ಆರ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ, ಇಲ್ಲಿ ಇದರಲ್ಲಿ ಆರ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಓಕೆ, ಆರ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. 2 ಬಿಟ್ವೀನ್ ಪಿ ಆ್ಯಂಡ್ ಎಸ್, P1 to S. ಇಲ್ಲಿ ಎಸ್ ಬರುತ್ತೆ, ಇಲ್ಲಿ ಎಸ್ ಬರುತ್ತೆ. ಓಕೆ, ಇನ್ನೊಬ್ಬ ಪರ್ಸನ್ ಉಳಿತು, ಇಲ್ಲಿ ಕ್ಯೂ ಉಳಿತು, ಇಲ್ಲಿ ಕ್ಯೂ ಉಳಿತು. ಇವಾಗ ನೋಡಿರಿ ನೈದರ್ ಎಸ್ ಕ್ಯೂ ಇಮಿಡಿಯೇಟ್ ರೈಟ್ ಆಫ್ ಯು ಅಂದರೆ ಯು ರೈಟಲ್ಲಿ ಎಸ್ ಕ್ಯೂ ಬರಬಾರ್ದು. ನೋಡಿರಿ ಯು ರೈಟಲ್ಲಿ ಇಲ್ಲಿ ಎಸ್ ಇಲ್ಲ, ಬಟ್ ಕ್ಯೂ ಬಂದೈತೆ, ಇದು ರಾಂಗ್. ಇಲ್ಲಿ ನೋಡಿರಿ ಯು ರೈಟಲ್ಲಿ ಎಸ್ ಕ್ಯೂ ಬರಬಾರ್ದು, ಬಟ್ ಆರ್ ಐತೆ. ಓಕೆ, ಇದು ಕರೆಕ್ಟ್. ನೋಡಿರಿ ಒಂದಿಂದ ಆನ್ಸರ್ ಬಂತು ನಮ್ಮದು. ಓಕೆ, ಯಾವ ಒಂದಿಂದ ಆನ್ಸರ್ ಬಂತಂದರೆ ಡೈರೆಕ್ಟ್ ಒಂದು ಆನ್ಸರನ್ನು ಕ್ಲಿಕ್ ಮಾಡಿಬಿಡ್ದು. ಓಕೆ, ಇವಾಗ ಸೆಕೆಂಡು ಚೆಕ್ ಮಾಡಬೇಕು. ಇವಾಗ ಸೆಕೆಂಡ್ ನೋಡಿರಿ ಸ್ಟೇಟ್ಮೆಂಟು ಸೇಮ್, ಇದನ್ನು ಈ ಥರ ಡೈಗ್ರಾಮ್ ಹಾಕೋಬೇಕು. 6%, 6%, 2 ಪಾಸಿಬಿಲಿಟಿ. ಇದನ್ನು ಕ್ಯೂ ಈಸ್ ಇಮಿಡಿಯೇಟ್ ರೈಟ್ ಆಫ್ ಟಿ, ಇಲ್ಲಿ ಟಿ ಇಕ್ಕೋರಿ ಅವಾಗಿದು ಕ್ಯೂ ಆಗುತ್ತೆ, ಇಲ್ಲಿ ಟಿ ಇಕ್ಕೊಂಡ್ರೆ ಅವಾಗಿದು ಕ್ಯೂ ಆಗುತ್ತೆ. ಕ್ಯೂ ಈಸ್ ಇಮಿಡಿಯೇಟ್ ರೈಟ್ ಆಫ್ ಟಿ. ಓಕೆ, ಯು ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಪಿ. ಓಕೆ, ಯು ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಪಿ. ನೈದರ್ ಆರ್ ಎಸ್ ಅಡ್ಜಸ್ಟೆಂಟ್ ಟು ಟಿ. ನೋಡಿರಿ ಆರ್ ಎಸ್ ಅಡ್ಜಸ್ಟೆಂಟ್ ಟು ಟಿ ಅಂತೆ, ಅಂದರೆ ಇಲ್ಲಿ ಆರ್ ಎಸ್ ಬರಬಾರ್ದು, ಇಲ್ಲೂ ಆರ್ ಎಸ್ ಬರಬಾರ್ದು. ಆಮೇಲೆ ಆರ್ ಈಸ್ ಡಸ್ ನಾಟ್ ಅಡ್ಜಸ್ಟೆಂಟ್ ಟು ಕ್ಯೂ ಅಂದರೆ ಆರ್ ಇಲ್ಲೂ ಬರಬಾರ್ದು. ಸಪೋಸ್ ಆರ್ ಇಲ್ಲಿ ಇಕ್ಕೋತೀನಿ, ಇದರಲ್ಲಿ ಆರ್ ಇದರಲ್ಲಿ ಇಲ್ಲಿ ಇಕ್ಕೋತೀನಿ. ಇವಾಗ ನೆಕ್ಸ್ಟು ಯು ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಪಿ. ನೋಡಿರಿ ಯು ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಪಿ. ಸಪೋಸ್ ಇಲ್ಲಿ ಯು ಇಕ್ಕೊಂಡ್ರೆ ಸೆಕೆಂಡ್ ಲೆಫ್ಟ್ ಆಫ್ ಪಿ ಅಂದರೆ ಪಿ ಇಲ್ಲಿ ಬರುತ್ತೆ. ಸಪೋಸ್ ಯು ಇಲ್ಲಿ ಇಕ್ಕೊಂಡ್ರೆ ಸೆಕೆಂಡ್ ಲೆಫ್ಟ್ ಆಫ್ ಪಿ ಅಂದರೆ ಇಲ್ಲಿ ಬರುತ್ತೆ. ಇವಾಗ ನೋಡಿರಿ ನಿಮ್ಮದು 1% ಉಳಿತೇನು ಎಸ್, ಇಲ್ಲಿ ಎಸ್ ಬರುತ್ತೆ, ಇಲ್ಲಿ ಎಸ್ ಬರುತ್ತೆ. ಓಕೆ, ಇವಾಗ ಇಂಪಾರ್ಟೆಂಟ್ ಏನಂದರೆ ನಮ್ಮದು ಸ್ಯಾಟಿಸ್ಫೈ ಆಗಬೇಕಿದು. ಏನು ನೋಡಿರಿ ನೈದರ್ ಆರ್ ಎಸ್ ಅಡ್ಜಸ್ಟೆಂಟ್ ಟು ಟಿ ಅಂದರೆ ಟಿ ಇದ್ದಲ್ಲಿ ಆರ್ ಎಸ್ ಬರಬಾರ್ದು, ಬಟ್ ಇಲ್ಲಿ ಎಸ್ ಬಂದೈತಿ.
ಇದು ರಾಂಗ್. ಇಲ್ಲಿ ನೋಡಿರಿ, ನೈದರ್ ಆರ್ ಎಸ್ ಅಡ್ಜಸೆಂಟ್ ಟು ಟಿ, ಆರ್ ಎಸ್ ಅಡ್ಜಸೆಂಟ್ ಟು ಟಿ ಇಲ್ಲ. ಓಕೆ, ಇದು ಕರೆಕ್ಟ್ ಐತಿ. ಆರ್ ಡಸ್ ನಾಟ್ ಸಿಟ್ ಅಡ್ಜಸೆಂಟ್ ಟು ಕ್ಯೂ, ಆರ್ ಕ್ಯೂ ಪಕ್ಕದಲ್ಲಿ ಇರಬಾರ್ದು. ಓಕೆ, ಆರ್ ಎಲ್ಲೈತಿ, ಕ್ಯೂ ಎಲ್ಲ ಐತಿ. ಓಕೆ, ಪಕ್ಕದಲ್ಲಿಲ್ಲ ಅಂದ್ರೆ ಕರೆಕ್ಟ್. ಅಂದ್ರೆ ನೋಡಿರಿ, ನಿಮ್ಮದು ಫಸ್ಟಿಂದನೂ ಆನ್ಸರ್ ಬಂತು. ಓಕೆ, ಸೆಕೆಂಡಿಂದನೂ ಆನ್ಸರ್ ಬಂತು. ಇವಾಗ ಏನು ಆನ್ಸರ್ ಮಾಡ್ತೀರಿ ನೀವು? ಫಸ್ಟಿಂದನೂ ಆನ್ಸರ್ ಬಂತು, ಸೆಕೆಂಡಿಂದನೂ ಆನ್ಸರ್ ಬಂತು. ಓಕೆ, ಇವಾಗ ನೋಡಿರಿ, ಫಸ್ಟಿಂದನೂ ಆನ್ಸರ್ ಬಂತು, ಸೆಕೆಂಡಿಂದನೂ ಆನ್ಸರ್ ಬಂತಂದ್ರೆ ಅವಾಗ ಏನಾಗುತ್ತೆ ನಿಮ್ಮದು ಕೇಸು? ಇದು ಐದರ್ ಒನ್ ಆಗುತ್ತೆ. ಓಕೆ, ಐದರ್ ಒನ್ ಆರ್ ಟು. ಐದರ್ ಒನ್ ಆರ್ ಟು ಅಂತಂದರೆ ಇಲ್ಲಿ ನೋಡಿರಿ, ಸಿ. ಓಕೆ, ಐದರ್ ಒನ್ ಆರ್ ಟು ಆರ್ ಸಫಿಷಿಯೆಂಟ್ ಟು ಆನ್ಸರ್ ದಿ ಗಿವನ್ ಕ್ವಶನ್. ಸಿ ಇಸ್ ದ ಆನ್ಸರ್. ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮಗೂ ಫಸ್ಟು ಕೊಟ್ಟಿರೋದು ಟಾಪಿಕ್ ಕಂಡುಹಿಡಬೇಕು. ಓಕೆ, ಯಾವ ಟಾಪಿಕ್ ಕೊಟ್ಟಿದ್ದಾರೆ ಅದಕ್ಕೆ ಕಂಡುಹಿಡಬೇಕು. ಆ ಟಾಪಿಕ್ ನಿಮಗೆ ಮಾಡೋಕ್ಕೆ ಬರಬೇಕು ಫಸ್ಟು. ಓಕೆ, ಈಗ ಬ್ಲಡ್ ರಿಲೇಷನ್ ಅಂದರೆ ಬ್ಲಡ್ ರಿಲೇಷನ್ ಮಾಡೋಕ್ಕೆ ಬರಬೇಕು, ಟಾಪಿಕ್ ಗೊತ್ತಿರಬೇಕು. ಡಿಸ್ಟೆನ್ಸ್ ಡೈರೆಕ್ಷನ್ ಇದನ್ನು ಗೊತ್ತಿರಬೇಕು. ಸಿಲೋಯಿಸಮ್ ಇದನ್ನು ಗೊತ್ತಿರಬೇಕು. ಇನ್ಇಕ್ವಾಲಿಟೀಸು, ಆರ್ಡರ್ ರ್ಯಾಂಕಿಂಗ್ ಇವು ಎಷ್ಟಿದಾವಲ್ಲ ಎಲ್ಲ ಟಾಪಿಕ್ ಗೊತ್ತಿರಬೇಕು. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಇವಾಗ ನೋಡಿರಿ, ಇವಾಗ ಭಾಳ ಜನ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡಿರಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಸೇಮ್ ಇರುತ್ತೆ ಟಾಪಿಕ್. ಓಕೆ, ಯಾರಿಗೂ ಗೊತ್ತಿಲ್ಲ ಹೇಳ್ತಿದ್ದೀನಿ ನೋಡಿರಿ. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಸೇಮ್ ಟಾಪಿಕ್ ಕೊಟ್ಟಿರ್ತಾರೆ, ಬೇರೆ ಬೇರೆ ಇರೋಲ್ಲ. ಸ್ಟೇಟ್ಮೆಂಟ್ 1 ಬೇರೆ ಟಾಪಿಕ್ಕು, ಸ್ಟೇಟ್ಮೆಂಟ್ 2 ಬೇರೆ ಟಾಪಿಕ್, ಆ ಥರ ಕೊಡಲ್ಲ. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಸೇಮ್ ಟಾಪಿಕ್ ಇರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಆಮೇಲೆ ಇದು ನೋಡಿರಿ, ಇದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಮೀನಿಂಗ್ ಯಾವ ಥರ ಅಂತ. ಓಕೆ ಫ್ರೆಂಡ್ಸ್, ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.